ಇದು ಬೆಳಗ್ಗೆ ಬಿಸಿ ಬಿಸಿ ಚಾಯ್ ಕುಡಿತಾ ದೂದ್ ರೊಟ್ಟಿಗೆ ಶಕ್ತಿ ಮಿಲ್ಕ್ ಬಿಕ್ಕೀಸ್ ತಿನ್ಕೊಂಡೆ. ಅದಾದಮೇಲೆ ಸ್ವಿಚ್ ಎಲ್ಲ ಆನ್ ಮಾಡಿಬಿಟ್ಟು ಆಮೇಲೆ ಎಲ್ಲ ಪಾಟ್ಗಳಿಗೂ ನೀರು ಹಾಕಿದೆ, ಎಲ್ಲ ಗಿಡಗಳಿಗೂ ನೀರು ಹಾಕಿದೆ. ಆಮೇಲೆ ಲಾಸ್ಟಲ್ಲಿ ಒಂದು ಒಂಟಿಯಾಗಿರೋ ಬಾಳೆ ಗಿಡಕ್ಕೂ ನೀರು ಹಾಕಿದೆ. ಅದಾದಮೇಲೆ ಒಂದು ರೌಂಡ್ ವಾಕಿಂಗ್ಗೆ ಅಂತ ಹೋಗಿ ಹಂಗೆ ತರಕಾರಿ ಅಂಗಡಿಗೆ ಹೋಗ್ಬಿಟ್ಟು ಬಜ್ಜಿ ಮೆಣಸಿನ್ಕಾಯಿ, ಹೀರೆಕಾಯಿ, ಕೊತ್ತಂಬರಿ, ಕರಿಬೇವು ಎಲ್ಲ ಬ್ಯಾಗ್ ಹಾಕ್ಕೊಂಡು ಮನೆಗೆ ತೊಗೊಂಬಂದು ಸ್ನಾನ ಗೀನ ಎಲ್ಲ ಮಾಡಿ ಫ್ರೆಶ್ ಅಪ್ ಆಗಿ ಏನು ತಿಂಡಿ ಮಾಡಲಿ ಅಂತ ಯೋಚನೆ ಮಾಡಿದಾಗ ಡಿಫ್ರೆಂಟಾಗಿ ತಿಂಡಿ ಮಾಡೋಣ ಅಂತ ಹುಣಸೆಹಣ್ಣೆಲ್ಲ ನೆನಿಟ್ಕೊಂಡು 2 ಥರ ಒಣಮೆಣ್ಸಿಕಾಯನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಎಲ್ಲ ಹಾಕ್ಕೊಂಡು ರುಬ್ಕೊಂಡು ಪುಡಿ ಮಾಡಿಕೊಂಡೆ. ಆಮೇಲೆ ತುರಿದಿರೋ ಕಾಯಿನ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಇನ್ನೊಂದು ರೌಂಡ್ ಪುಡಿ ಮಾಡಿಟ್ಕೊಂಡೆ. ಅದಾದಮೇಲೆ ಕಾದ ಬಾಣಲಿಗೆ ಕಡಲೆ ಬೀಜ ಎಲ್ಲ ಹಾಕಿ ಹುರ್ಕೊಂಡು ಆಮೇಲೆ ಸಾಸಿವೆ ಒಗ್ಗರಣೆ ಎಲ್ಲ ಮಾಡಿಕೊಂಡು ಕೊತ್ತಂಬರಿ ಕರಿಬೇವೆಲ್ಲ ಹಾಕ್ಬಿಟ್ಟು ಆಮೇಲೆ ಅದಕ್ಕೆ ರುಬ್ಬಿರೋ ಪುಡಿನ ಹಾಕ್ಬಿಟ್ಟು ಹುಣಸೆಹಣ್ಣಿನ ನೀರೆಲ್ಲ ಹಾಕ್ಬಿಟ್ಟು ಲಾಸ್ಟಲ್ಲಿ ಅದಕ್ಕೆ ಉಪ್ಪು ಬೆಲ್ಲ ಎಲ್ಲ ಹಾಕಿ ಆಮೇಲೆ ಲಾಸ್ಟಲ್ಲಿ ಅದಕ್ಕೆ ಅವಲಕ್ಕಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದಾಗ ರೆಡಿಯಾಗಿದ್ದು ಕಾಯಿ ಸಾಸಿವೆ ಅವಲಕ್ಕಿ ನೋಡ್ತಿದ್ರೇ ತುಂಬ ಚೆನ್ನಾಗಿತ್ತು, ರೆಡ್ ಆಗಿತ್ತು, ಬಿಸಿಯಾಗಿತ್ತು. ನೋಡಿದ್ರೆ ತಿನ್ನಬೇಕು ಅಂತ ಅನಿಸ್ತಾಯಿತ್ತು. ಸರಿ ಅಂತ ಬಂದು ಕೂತ್ಕೊಂಡು ತಿಂದು ಟೇಸ್ಟ್ ಮಾಡಿದಾಗ ಟೇಸ್ಟ್ ಅಂತೂ ವಂಡರ್ಫುಲ್ ಆಗಿತ್ತು, ಸಾಕಾಗಿತ್ತು. ಈ ಥರ ಅವಲಕ್ಕಿ ಅಂತೂ ನಾನು ತಿಂದೇ ಇರಲಿಲ್ಲ. ಇಷ್ಟೆಲ್ಲ ಆಗಷ್ಟರಲ್ಲಿ ಬಂದು ಕೆಲಸಕ್ಕೆ ಅಂತ ಕೂತ್ಕೊಂಡೆ. ಮಧ್ಯಾಹ್ನ 3:30ಗೆ ಎದ್ದೋಗ್ಬಿಟ್ಟು ಏನು ಮಾಡಿದ್ದಾರೆ ಅಂತ ನೋಡಿದಾಗ ಬಿಸಿ ಅನ್ನ ಏನೋ ಇತ್ತು. ಆಮೇಲೆ ತಟ್ಟೆಗೆ ಉಪ್ಪು, 2 ಥರ ಉಪ್ಪಿನಕಾಯಿ ತೊಕ್ಕು ಎಲ್ಲ ಹಾಕ್ಕೊಂಡು ಆಮೇಲೆ ಅನ್ನ ಹಾಕ್ಕೊಂಡು ಅದಕ್ಕೆ ಎಣ್ಣೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಎಲ್ಲ ಮಾಡಿಕೊಂಡು ಊಟನ ಮಾಡಿಕೊಂಡೆ. ಊಟ ಎಲ್ಲ ಮಾಡಿಕೊಂಡು ಸಾಯಂಕಾಲ ಆಮೇಲೆ 5 ಗಂಟೆ ಆಗ್ತಿದ್ದಂಗೆ ಹೆಲ್ಮೆಟ್ಟು, ಮಾಸ್ಕು ಎಲ್ಲ ಹಾಕ್ಕೊಂಡು ಒಂದು ರೌಂಡ್ ಆಚೆಗಡೆ ಹೋಗ್ಬಿಟ್ಟು ಒಂದು ಗ್ಲಾಸ್ ಲೆಮನ್ ಜ್ಯೂಸನ್ನ ಕುಡ್ಕೊಂಡು ಬಂದೆ. ಇಷ್ಟೆಲ್ಲ ಆಗಷ್ಟಲ್ಲಿ ರಾತ್ರಿ 9:30 ಬಂದು ಎಡಿಟಿಂಗ್ ಅಂತ ಕೂತ್ಕೊಂಡೆ. ಅಲ್ಲಿಗೆ ಇವತ್ತಿನ ದಿನಚರಿ ಏನೋ ಮುಗೀತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.